HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅನಿತಾ ಹಾಸನ್. ಮಧ್ಯಪ್ರಾಚ್ಯದಲ್ಲಿ ಉದ್ಭವಿಸಿರುವ ಸಂಘರ್ಷದ ಪರಿಣಾಮ ಇದೀಗ ದೇಶೀಯ ಇಂಧನ ಮಾರುಕಟ್ಟೆಯ ಮೇಲೂ ಪರಿಣಾಮ ಬೀರಿದ್ದು, ತೈಲ ಸಾಗಾಣಿಕೆಯಲ್ಲಿ ವ್ಯತ್ಯಯ ಉಂಟಾದ ಹಿನ್ನೆಲೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ತೈಲ ಕಂಪನಿಗಳು ಹೆಚ್ಚಿಸಿವೆ. ಪೆಟ್ರೋಲ್ ಹಾಗೂ ಡೀಸೆಲ್ ದರದಲ್ಲಿ ತಲಾ ₹3 ಏರಿಕೆಯಾಗಿದ್ದು, CNG ದರವು ₹2 ಹೆಚ್ಚಳ ಕಂಡಿದೆ. ಇದುವರೆಗೂ ಪ್ರತಿ ಲೀಟರ್ ಪೆಟ್ರೋಲ್ ದರ ₹102.62 ಇದ್ದು, ಇದೀಗ ₹105.62 ಏರಿಕೆಯಾಗಿದೆ. ಅದೇ ರೀತಿ ಡೀಸೆಲ್ ದರ ₹90.62 ಇಂದ ₹93.62 ಹೆಚ್ಚಳವಾಗಿದೆ. ಜಾಗತಿಕ ಬಿಕ್ಕಟ್ಟು ಮತ್ತು ಕಚ್ಚಾ ತೈಲದ ಬೆಲೆ ಏರಿಕೆಯನ್ನು ಕಾರಣವಾಗಿ ತೈಲ ಕಂಪನಿಗಳು ಈ ನಿರ್ಧಾರ ಕೈಗೊಂಡಿವೆ ಎಂದು ತಿಳಿದುಬಂದಿದೆ. ಇಂಧನ ದರ ಏರಿಕೆಯ ಬಗ್ಗೆ ಹಾಸನ ನಗರದ ವಾಹನ ಮಾಲೀಕರು ಏನು ಹೇಳುತ್ತಿದ್ದಾರೆ ನೋಡೋಣ ಬನ್ನಿ. ದಿಢೀರಾಗಿ ಪೆಟ್ರೋಲ್ ದರ ಲೀಟರ್ಗೆ ₹3.73 ಜಾಸ್ತಿ ಆಗಿದೆ. ಪೆಟ್ರೋಲ್, ಡೀಸೆಲ್ ಅಂಡ್ ಅನಿಲ ದರನೂ ಕೂಡ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಮ್ಯಾಮ್? ಹೌದು, ಏರಿಕೆ ಆಗಿರೋದು ಖಂಡಿತ ನಮಗೂ ಅಭಿಸಿತ ಆಗ್ತಾ ಇದೆ. ಆದ್ರೆ ಈಗ ಪ್ರಪಂಚದ ಪರಿಸ್ಥಿತಿನೇ ಈಗಿರೋದ್ರಿಂದ ದೇಶದ ಆರ್ಥಿಕ ಪರಿಸ್ಥಿತಿ ನಾವು ಕನ್ಸಿಡರ್ ಮಾಡಿ ಎಲ್ಲೆಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬಹುದು ಅದನ್ನ ಯೂಸ್ ಮಾಡೋ ಮುಖಾಂತರ ನಾವು ಸಹಕರಿಸಬೇಕು ಹೊರತು ಅಫ್ಕೋರ್ಸ್ ಅದು ಕಷ್ಟ ಆಗೇ ಆಗುತ್ತೆ ಎಲ್ಲರಿಗೂ. ಬಟ್ ಈ ಟೈಮಲ್ಲಿ ನಾವು ಕಂಪ್ಲೇಂಟ್ ಮಾಡ್ಕೊಂಡು ಬರೋದಕ್ಕಿಂತ ಬೆಟರ್ ಟು ಟೇಕ್ ಆಕ್ಷನ್ಸ್. ಯಾವ ರೀತಿ ನಾವು ಈಗ ಏನು ನಮ್ಮ PM ಕರೆ ಕೊಟ್ಟಿದ್ದಾರೆ, ಸೊ ಎಲ್ಲೆಲ್ಲಿ ನಾವು ಅದನ್ನ ಮಿತವಾಗಿ ಬಳಸಿ ಎಲ್ಲೆಲ್ಲಿ ನಾವು ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡಕ್ ಆದ್ರೂ ಅದು ನೇಷನ್ ವೈಡ್ ಅಲ್ಲಿ ದೊಡ್ಡ ಡಿಫ್ರೆನ್ಸ್ ಮಾಡೇ ಮಾಡುತ್ತೆ. ಸೊ ಅದನ್ನ ಕನ್ಸಿಡರ್ ಮಾಡಿ ನಾವು ಆಕ್ಷನ್ ತಗೊಳ್ಳೋದು ಬೆಟರ್ ಅನ್ಸುತ್ತೆ. ಮ್ಯಾಮ್, ನೀವು ಹೇಳ್ತಾ ಇದ್ದೀರಾ ನಮ್ಮ ದೇಶದ ಒಳಿತಿಗಾಗಿ ಮತ್ತು ಆರ್ಥಿಕ ಭದ್ರತೆಗಾಗಿ ನಾವು ಸಹಕರಿಸ್ತೀವಿ ಅಂತ. ಮೇಡಮ್, ನಿಮ್ಮ ಹೆಸರು? ವರ್ಷಿತಾ ಅಂತ. ಇವತ್ತು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರವನ್ನ ಲೀಟರ್ಗೆ ₹3.73 ಏರಿಕೆ ಮಾಡಿದೆ. ಇದರಿಂದ ಸಾಮಾನ್ಯ ಜನರಿಗೆ ಯಾವ ರೀತಿ ಹೊಡೆತ ಬೀಳ್ತಾ ಇದೆ ಸರ್? ನಮಗೆ ಜಾಸ್ತಿ ಹೊಡೆತ ಬೀಳುತ್ತೆ. ಈಗಲೇ ರೇಟ್ ಜಾಸ್ತಿ ಇತ್ತು, ಆದರೂ ಮತ್ತೆ ಜಾಸ್ತಿ ಆಗ್ತಿದೆ. ಏನು ಮಾಡಂಗಿಲ್ಲ, ಪರಿಸ್ಥಿತಿ ತಕ್ಕಂತೆ ನಾವು ಅನುಸರಿಸ್ಕೊ ಹೋಗ್ಬೇಕು. CNG ರೇಟು ಜಾಸ್ತಿ ಮಾಡ್ತಾ ಇದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ ಮುಂದೆ. ಸರ್, ನಾವು ದೇಶದ ಆರ್ಥಿಕ ಭದ್ರತೆಗಾಗಿ ನಾವು ಎಲ್ಲರೂ ಸಹಕರಿಸಬೇಕು ಅಂತ ಮೋದಿ ಅವರು ಈ ಒಂದು ವಾರದ ಹಿಂದೆನೆ ಕರೆ ಕೊಟ್ಟಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಳ್ಳೆ ರೀತಿಲಿ ಹೇಳಿರ್ತಾರೆ, ಅವ್ರು ಹೇಳಿದ್ದಾರೆ ಅಂದ್ರೆ ಒಳ್ಳೆ ರೀತಿಲಿ ಹೇಳಿರ್ತಾರೆ. ನಾವು ಅದಕ್ಕೆ ಸಹಕರಿಸ್ಬೇಕು. ಈಗ ಎಲ್ಲ ಟೈಮ್ ಹಂಗೆ ಆಗಲ್ಲ, ಕಮ್ಮಿನೂ ಆಗ್ತಿರುತ್ತೆ, ಜಾಸ್ತಿನೂ ಆಗ್ತಿರುತ್ತೆ. ಪರಿಸ್ಥಿತಿ ತಕ್ಕಂಗೆ ನಾವು ನೋಡ್ಕೊಂಡು ಇರ್ಬೇಕು. ದಿಢೀರಾಗಿ ಲೀಟರ್ಗೆ ₹3.73 ಡೀಸೆಲ್ ಮತ್ತು ಪೆಟ್ರೋಲ್ ದರನ ಏರಿಸಿದ್ದಾರೆ ಮ್ಯಾಮ್. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ಮ್ಯಾಮ್? ನಮ್ಮ ದೇಶದ ಆರ್ಥಿಕ ಭದ್ರತೆಗಾಗಿ ನಾವು ಎಲ್ಲ ಇದಕ್ಕೆ ಸಹಕರಿಸಬೇಕಾ? ಏನು ಹೇಳ್ತೀರಾ ಮೇಡಮ್? ಒಂದು, ನಮ್ಮ ಮೋದಿ ಅವರು ಹೇಳ್ದಂಗೆನೆ ಯುದ್ಧ ಇರೋದ್ರಿಂದ ನಮ್ಗೆ ಇದನ್ನ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ನಾವು ಯುದ್ಧ ನಿಂತ್ರೆ ತಾನಾಗೆ ಆಟೋಮೆಟಿಕ್ ಆಗಿ ಇದು ರೇಟ್ಸ್ಗಳೆಲ್ಲ ಕಮ್ಮಿ ಆಗತ್ತೆ. ಸೊ ನಮ್ಮ ಇದನ್ನ ಆರ್ಥಿಕ ಅಂದ್ರೆ ಫೈನಾನ್ಷಿಯಲಿ ಅದನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ₹3 ಜಾಸ್ತಿ ಮಾಡಿದ್ದಾರೆ. ಇದು ಸಾಮಾನ್ಯ ವರ್ಗಗಳಿಗೆ ತುಂಬಾನೇ ಎಫೆಕ್ಟ್ ಆಗತ್ತೆ. ತುಂಬಾನೇ, ಯಾಕಂದ್ರೆ ಎಸ್ಪೆಷಲಿ ಆಟೋದಲ್ಲಿ ಅವ್ರು ಜೀವನ ಮಾಡ್ತಾ ಇರೋದೇ ಅವರ ಗ್ಯಾಸ್ ಇಂದ ಮತ್ತೆ ಇದರಿಂದ ಮಾಡ್ತಾ ಇರೋದ್ರಿಂದ ಅವರಿಗೆ ಮೇಯ್ನು ಎಫೆಕ್ಟ್ ಆಗೋದು. ಮಧ್ಯಮ ವರ್ಗದವ್ರಿಗೆ ಮತ್ತೆ ತುಂಬಾ ಲೋ ಕ್ಲಾಸ್ ಪೀಪಲ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಹೈಯರ್ ಕ್ಲಾಸಿಗೆ ಇಟ್ ಡಸಂಟ್ ಮ್ಯಾಟರ್ ಅಂತ ನಾನು ಅನ್ಕೊಂತೀನಿ. ಬಟ್ ದೂರದಿಂದ ಟ್ರಾವೆಲ್ ಮಾಡೋರು ಆದಷ್ಟು ಇವಾಗ ಏನು ಹೇಳ್ತೀವಿ, ನಾವೇ ಈಗ ಮೋದಿ ಕರೆ ಕೊಟ್ಟಿದ್ದಾರೆ, ನಮ್ಗೆ ಆಲ್ರೆಡಿ ಕರೆ ಕೊಟ್ಟಿದ್ದಾರೆ, ದೂರ ದೇಶಕ್ಕೆ ಹೋಗಬೇಡಿ, ನೀವು ಸಿಂಗಲ್ ವೆಹಿಕಲ್ಗಳನ್ನ ಆದಷ್ಟು ಇದನ್ನ ಯೂಸ್ ಮಾಡಿ ಅಂತ. ಅಂದ್ರೆ ಅವ್ರಿಗೆ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಆರ್ಥಿಕ ಭದ್ರತೆಗೆನೆ ಅವ್ರು ಹೇಳ್ತಾ ಇರೋದು. ಸೊ ಅದನ್ನ ನಮ್ಮ ಜನಗಳು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ ಅಂತ ಅನ್ಕೊಂತೀನಿ. ದೇಶದ ಆರ್ಥಿಕ ಭದ್ರತೆಗಾಗಿ ನಾವು ಎಂದಿಗೂ ಕೂಡ ಸಿದ್ಧರಾಗಿರ್ತೀವಿ. ಭಾರತ್ ಪೆಟ್ರೋಲಿಯಂ ಅಲ್ಲಿ ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸ್ಟಾಕ್ ಇಲ್ಲ ಅಂದ್ರೆ ನಾವು ನೋಡಬೇಕು. ಅಲ್ಲಿಂದ ದುಃಖ ಬಂದಿದ್ದೀನಿ ಗಾಡಿ, ಮತ್ತೆ ಪೆಟ್ರೋಲ್ ಇಲ್ಲ ಅಂದಿದ್ದಾರೆ. ಈ ದಿನ ನಮ್ಮ ಕೇಂದ್ರ ಸರ್ಕಾರ ಯುದ್ಧದ ಬಿಸಿ ನಮ್ಮ ಭಾರತಕ್ಕೂ ತಟ್ಟಿದೆ ಅಂತಾನೆ ಹೇಳ್ಬೋದು. ನಮ್ಮ ದೇಶದ ಆರ್ಥಿಕ ಭದ್ರತೆಗಾಗಿ ನರೇಂದ್ರ ಮೋದಿ ಅವರು ಪೆಟ್ರೋಲ್, ಡೀಸೆಲ್ ದರ ಮತ್ತೆ ಅನಿಲ ದರವನ್ನ ಕೂಡ ಏರಿಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಸರ್? ಇಷ್ಟು ದಿನದ ಗ್ರಾಹಕರಿಗೂ ಇವತ್ತು ಏನ್ ರೇಟ್ ಆಗಿರೋದ್ರ ಮೇಲೆ ಗ್ರಾಹಕರು ಕಮ್ಮಿ ಆಗಿದಾರ, ಯಾವ ರೀತಿ ನಿಮ್ಮ ಅಭಿಪ್ರಾಯ ಇದೆ ಅಂತ ಹೇಳ್ಬೋದಾ ಸರ್? ದಿನನಿತ್ಯಗಿಂತ ಇವತ್ತು ಜನಗಳು ಕಮ್ಮಿಯಾಗಿ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ತರ ರೇಟ್ ಜಾಸ್ತಿ ಆದ್ರೆ ಜನಸಂಪರ್ಕ, ಬಡವರು, ಕೂಲಿ ಕಾರ್ಮಿಕರು, ನಾವು ಸಹಿತ ಯಾವ ರೀತಿ ಜೀವನ ಮಾಡ್ಬೇಕು ಅಂತ ತುಂಬಾ ಕಷ್ಟ ಆಗ್ತಾ ಇದೆ. ಅದರಿಂದ ಬಿಸ್ನೆಸ್ ಕಡಿಮೆ ಆಗ್ತಲೇ ಇದೆ. ರೇಟು ಜಾಸ್ತಿ ಆಗಿದೆ, ಬಟ್ ಈಗ ಆಗಿರೋದು ನಮ್ಮ ಎಕನಾಮಿಕ್ ಮೇಲೆ ಡಿಪೆಂಡ್ ಆಗಿರೋದು. ಅದು ಏನು ಮಾಡೋದಕ್ಕಾಗಲ್ಲ. ಮತ್ತು ಇವಾಗ ಪೆಟ್ರೋಲ್ನೆಲ್ಲ ಕಡಿಮೆ ಯೂಸ್ ಮಾಡಿ ಅಂತಲೂ ಮೋದಿಯವರು ಹೇಳಿದ್ದಾರೆ. ಅದು ಕೂಡ ನಮ್ಮ ಇಂಡಿಯನ್ ಎಕನಾಮಿಕ್ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳಿದ್ದಾರೆ. ಆ ಥರದ್ದೆಲ್ಲ ಒಳ್ಳೆ ನಿರ್ಧಾರ, ಒಳ್ಳೆಯದೇ. ಬಟ್ ಸ್ವಲ್ಪ ಬಡ ಜನಗಳಿಗೆ ಹೆಲ್ಪ್ ಆಗೋ ರೀತಿನಲ್ಲೂ ಇದು ಮಾಡಬೇಕು. ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಈಗ ಬಸ್ ಫ್ರೀ ಕೊಟ್ಟಿದ್ದಾರೆ, ಅದು ಲೇಡೀಸಿಗೆ ಮಾತ್ರ.
ಹಂಗೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಹಂಗೆ ಬೈಕ್ ಒಳಗೆ ಜೆಂಟ್ಸಿಗೆ 1 ಲೀಟ್ರ್ ಪೆಟ್ರೋಲ್ ಫ್ರೀ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಅದು ಭಾಳ ಹೆಲ್ಪ್ ಆಗುತ್ತೆ ನಮಗೂ. ಸರ್ ಒಟ್ಟಿನಲ್ಲಿ ನೀವು ಹೇಳ್ತಾ ಇದ್ದೀರಾ ನಮ್ಮ ದೇಶದ ಆರ್ಥಿಕ ಭದ್ರತೆಗಾಗಿ ನಮ್ಮ ಕೊಡುಗೆ ಇದ್ದೇ ಇರುತ್ತೆ. ಇರಲೇ ಅದು ಬೇಕೇ ಬೇಕು, ಜನರು ಸಹಕಾರ ಮಾಡಲೇಬೇಕು. ಯಾಕೆಂದ್ರೆ ಇಂಡಿಯನ್ ಎಕನಾಮಿಕ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು, ಅದು ಅವಶ್ಯಕತೆ ಇದೆ. ಇವತ್ತೇನು ನಮ್ಮ ಕೇಂದ್ರ ಸರ್ಕಾರ ದಿಢೀರಾಗಿ ಪೆಟ್ರೋಲ್ ಡೀಸೆಲ್ ಮತ್ತು ಅನಿಲ ದರಗಳನ್ನ ಲೀಟರ್ಗೆ 3 ರೂಪಾಯಿ 2 ರೂಪಾಯಿ ಈ ರೀತಿ ಏರಿಕೆಯನ್ನ ಮಾಡಿದೆ. ಇದರಿಂದಾಗಿ ಜನಸಾಮಾನ್ಯರಿಗೆ ಯಾವ ರೀತಿ ಹೊಡೆತ ಬೀಳ್ತಾ ಇದೆ, ಹಾಗೆ ನೀವು ಇಂದು ಏನ್ ಸರ್ವಿಸ್ ಸ್ಟೇಷನ್ ನಡೆಸ್ತಾ ಇದ್ದೀರಾ ನಿಮ್ಗೆ ಯಾವ ರೀತಿ ಹೊಡೆತ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೋಬಹುದು ಸರ್. ಅದೇ ಈ ಲೋಡಿನ ಬಗ್ಗೆ ಎಲ್ಲ ನಮ್ಗೆ ಪ್ರಾಬ್ಲಮ್ ಆಗಿಲ್ಲ. ಮುಂಚೆ ಎಲ್ಲ DOD ಇತ್ತು, ಸಾಲ ಸೌಲಭ್ಯ ಇತ್ತು. ಈಗ ಮುಂಚೆ ನಾವೇ ದುಡ್ಡು ಹಾಕ್ಬಿಟ್ಟು ತರಿಸೋದ್ರಿಂದ ನಮಗೂ ಸ್ವಲ್ಪ ತುಂಬ ಆರ್ಥಿಕವಾಗಿ ಕಷ್ಟ ಆಗ್ತಾ ಇದೆ. ಆದಷ್ಟು ಮಾಡ್ತೀವಿ, ಕಸ್ಟಮರ್ ಸೇವೆನೇ ಮುಖ್ಯ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಈಗ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ಮೇಲೆ ನಮ್ಮದೆಲ್ಲ ಆಟೋಮೆಟಿಕ್ರಿಂದ ಮಾರ್ನಿಂಗೇನೆ ರೇಟಸ್ ಎಲ್ಲ ಚೇಂಜಸ್ ಆಗುತ್ತೆ. ಅದು ಆಟೋಮೆಟಿಕ್ ಆಗೋದ್ರಿಂದ ಪಂಪಲ್ಲಿ ಆಗೋವಾಗಲೇ ಆಗುತ್ತೆ. ಬಟ್ ಕಸ್ಟಮರ್ ರಿಯಾಕ್ಷನ್ ನೋಡ್ತಾ ಇದ್ವಿ, ಇವತ್ತೇ ಆಗಿರೋದ್ರಿಂದ ನಮಗೂ ಇನ್ನು ಇಂಪ್ಲಿಸಿಟ್ ಗೊತ್ತಾಗಲ್ಲ ಏನಾಗುತ್ತೆ ಅಂತ. ನೋಡಬೇಕು ಜನಗಳಿಗೆ ಹೇಗೆ ಹೊಡ್ತಾ ಬೀಳುತ್ತೆ. ಮಧ್ಯಮ ವರ್ತಿಗಳಿಗಂತೂ ಸಖತ್ ಹೊಡ್ತಾ ಇದೆ ಬಿಡಿ. ಈಗ ಶುದ್ಧ ಇದಾದಾಗಿಂದ ಎಲ್ಲರಿಗೂ ತುಂಬ ಸಮಸ್ಯೆ. ಗ್ಯಾಸಿಂದ ನೋಡಿದಿರಿ, ಪೆಟ್ರೋಲ್ ನೋಡಿದಿರಿ. ಹಾಗೆ ಈಗ ನರೇಂದ್ರ ಮೋದಿ ಅವರು ಹೇಳಿಕೆಗಳು ಕೊಟ್ಟಿದ್ದಾರಲ್ವಾ, ಆದಷ್ಟು ಮಿತ ರೀತಿಯಲ್ಲಿ ಬಳಸಬೇಕು ಅಂತ ಮಾಡೋಣ. ನಮ್ಮ ದೇಶ ಆರ್ಥಿಕವಾಗಿ ಭದ್ರತೆ ಆಗಿರ್ಬೇಕು ಅಂತ ಪೆಟ್ರೋಲ್ ಡೀಸೆಲ್ ದರವನ್ನ ಲೀಟರ್ಗೆ 3 ರೂಪಾಯಿ 73 ಪೈಸೆ ಏರಿಕೆ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಹಾಗೆ ಅನಿಲನೂ ಕೂಡ CNGನೂ ಕೂಡ ಏರಿಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಹೆಚ್ಚು ಮಾಡಬಾರ್ದು ಮೇಡಮ್, ಎಲ್ಲ ತೊಂದರೆ ಆಗ್ತದೆ. ಇರೋಂಥ ಬೇರೆ ಮೂಲಗಳಿಂದ ಸೋರ್ಸನ್ನು ಉಪಯೋಗಿಸ್ಕೊಂಡು ಅಭಿವೃದ್ಧಿಗೆ ಬಳಸ್ಕೋಬೇಕು. ಹೀಗೆ ಗ್ರಾಹಕರಿಗೆ ಎಲ್ಲರಿಗೂ ಕೂಡ ತುಂಬ ತೊಂದರೆ ಆಗ್ತದೆ. ಈಗಲೇ ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ತುಂಬ ಗಗನಕ್ಕೆ ಏರೋದ್ರಿಂದ ಸಾಮಾನ್ಯ ಜನರ ಸ್ಥಿತಿ ಭಾಳ ಶೋಚನೀಯ ಆಗ್ತದೆ. ಹಾಗಾಗಿ ಏರಿಸಬಾರ್ದು ಅಂತ ಕೇಳ್ಕೊತೀವಿ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಹರ್ಷಿತಾ ಯಡೂರು, HTV ಕನ್ನಡ, ಹಾಸನ.